ನಮಸ್ಕಾರ. ಚಾನೆಲ್ 9 ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ ಜಯರಾಮ್. ಮುಖ್ಯಾಂಶಗಳು. ಉಪ್ಪಿನಂಗಡಿಯ ಕುಂಡಾಜೆಯಲ್ಲಿ ಭೀಕರ ರಸ್ತೆ ಅಪಘಾತ, 3 ಜೀವಗಳಿಗೆ ಯಮಸ್ವರೂಪಿಯಾದ ಟಿಪ್ಪರ್. ದಟ್ಟ ಕಾನನದ ಮಧ್ಯೆ ಮನಸೆಳೆದ ಪ್ರದರ್ಶನ, ತಣ್ಣೀರು ಪಂಥದಲ್ಲೊಂದು ವಿಶೇಷ ರೀತಿಯ ಜಾನುವಾರು ಜಾತ್ರೆ. ವಿವೇಕಾನಂದ ಕಾಲೇಜಿನಲ್ಲಿ ಮುದ ನೀಡಿದ ನಯನ ಫೋಟೋ ಕ್ಲಿಕ್, 4 ದಿನಗಳ ಪ್ರದರ್ಶನದಲ್ಲಿ ನಯನ ಫೋಟೋ ಕ್ಲಬ್ ವಿದ್ಯಾರ್ಥಿಗಳು ಕ್ಲಿಕ್. ಪುತ್ತೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್, ಫಿಲೋಮಿನಾ ಕಾಲೇಜಿಗೆ ಟೀಮ್ ಚಾಂಪಿಯನ್ಶಿಪ್. ಪುತ್ತೂರು ಒಡೆಯ ಮಾಲಿಂಗೇಶ್ವರನ ಸನ್ನಿಧಿಯಲ್ಲೂ ಶಿವರಾತ್ರಿ, ಭಕ್ತಿ ಸುದಿಯ ಜಾಗರಣೆಯಲ್ಲಿ ಕಳೆಯಿತು ರಾತ್ರಿ. ವಾರ್ತೆಗಳ ವಿವರ. ನಯನ ಫೋಟೋಗ್ರಫಿ ಕ್ಲಬ್ ಹಾಗೂ ವಿವೇಕಾನಂದ ಕಾಲೇಜು ಪುತ್ತೂರು ಇದರ ವತಿಯಿಂದ ಪ್ರೊಫೆಸರ್ ಯು ರಾಮಮೋಹನ ರಾವ್ ಸ್ಮಾರಕ ಛಾಯಾಚಿತ್ರ ಪ್ರದರ್ಶನವು ಬೈಂದೂರು ಪ್ರಭಾಕರ್ ರಾವ್ ಸಭಾಭವನದಲ್ಲಿ ಗುರುವಾರ ನಡೆಯಿತು. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತಾ ಫೋಟೋಗ್ರಫಿಯನ್ನು ಒಂದು ಹವ್ಯಾಸವಾಗಿ ಸ್ವೀಕರಿಸಿದರೆ ಒಳ್ಳೆಯದು ಎಂದು ಖ್ಯಾತ ಛಾಯಾಗ್ರಾಹಕ ಯಜ್ಞ ವಿವೇಕಾನಂದ ಕಾಲೇಜಿನ ನಯನ ಫೋಟೋಗ್ರಫಿ ಕ್ಲಬ್ ವತಿಯಿಂದ ನಡೆದ ಪ್ರೊಫೆಸರ್ ಯು ರಾಮಮೋಹನ ರಾವ್ ಸ್ಮಾರಕ ಛಾಯಾಚಿತ್ರ ಪ್ರದರ್ಶನವನ್ನು ಬೈಂದೂರು ಪ್ರಭಾಕರ್ ರಾವ್ ಸಭಾಂಗಣದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಸಮಾರಂಭದಲ್ಲಿ ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಎ ವಿ ನಾರಾಯಣ ಅಧ್ಯಕ್ಷತೆ ವಹಿಸಿದ್ದು, ಖ್ಯಾತ ಛಾಯಾಗ್ರಾಹಕರಾದ ಗೀತಾ ಆರ್ ರಾವ್, ಶ್ರೀನಿವಾಸ್ ಪ್ರಭು, ಉಪಪ್ರಾಂಶುಪಾಲ ಪ್ರಭಾಕರ್ ಮತ್ತು ನಿರ್ದೇಶಕ ಡಾಕ್ಟರ್ ಶ್ರೀಶಕುಮಾರ್ ಎಂಕೆ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತೆ ಹೆಚ್ಚಿನವರು ಇದನ್ನು ಪ್ರೊಫೆಷನಲ್ ಆಗಿ ತಗೊಳ್ಳಿಕ್ಕಿಲ್ಲ, ಹಾಬಿ ಆಗಿ ಇದ್ರೆ ಒಳ್ಳೇದು ಅಂತ ನಾನು ಹೇಳ್ತೇನೆ. ಅದು ಪ್ರೊಫೆಷನಲ್ ಈಗಾಗಲೇ ನಮ್ಮ ಫೋಟೋಗ್ರಾಫರ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಉಂಟು. ಹಾಗೆ ಇರುವಾಗ ಎಲ್ಲರೂ ಪ್ರೊಫೆಷನ್ ಆಗಲಿಕ್ಕೆ ತಗೊಳ್ಬೇಡಿ. ನೀವು ಕಲಿಯುವ ವಿದ್ಯೆ ಇದರ ಒಟ್ಟಿಗೆ ಇದು ಇದ್ರೆ ಅದರ ಆ್ಯಡಿಡ್ ಅಟ್ರಾಕ್ಷನ್ ಹೇಳ್ತಾರೆ ನೋಡಿ, ಅದರಿಂದ ತುಂಬ ಪ್ರಯೋಜನ ಇರುತ್ತೆ. ನಿಮ್ಮ ಬೇರೆ ಎಲ್ಲ ಹವ್ಯಾಸಗಳಿಂದ ಇದು ಬಹಳ ಒಳ್ಳೆಯ ಹವ್ಯಾಸ ಅಂತ ನನ್ನ ಸ್ವಂತ ಅನುಭವ. ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಸಮೀಪ ಬೆದ್ರೋಡಿ ಎಂಬಲ್ಲಿ ಗ್ಯಾಸ್ ತುಂಬಿದ ಬುಲೆಟ್ ಟ್ಯಾಂಕರೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ಟ್ಯಾಂಕರ್ನಿಂದ ಅನಿಲ ಸೋರಿಕೆಯಾಗಿದ್ದು ಆತಂಕದ ಪರಿಸ್ಥಿತಿ ನಿರ್ಮಾಣಗೊಂಡಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಸಮೀಪ ಬೆದ್ರೋಡಿ ಎಂಬಲ್ಲಿ ಗ್ಯಾಸ್ ತುಂಬಿದ ಬುಲೆಟ್ ಟ್ಯಾಂಕರೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ಟ್ಯಾಂಕರ್ನಿಂದ ಅನಿಲ ಸೋರಿಕೆಯಾಗಿದ್ದು ಕೆಲಕಾಲ ಪರಿಸರದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣಗೊಂಡಿತು. ರೋಟ್ರಿ ಗೇಜಲ್ಲಿ ಗ್ಯಾಸ್ ಲೀಕೇಜ್ ಆಗ್ತಾ ಇದೆ. ಅದು ಅಡ್ಡ ಬಿದ್ದು, ಈ ಟ್ಯಾಂಕರ್ ಅಡ್ಡ ಬಿದ್ದು ಭೂಮಿಗೆ ತಾಗಿರೋದ್ರಿಂದ ನಮಗೆ ಹೆಚ್ಚಿನ ಬಂದ್ ಮಾಡಲಿಕ್ಕೆ ಆಗಲಿಲ್ಲ ಗ್ಯಾಸ್ ಲೀಕೇಜ್. ಆದ್ದರಿಂದ ನಾವೀಗ ಸೇಫ್ಟಿ ಪ್ರಿಕಾಷನ್ ತಗೊಂಡು ಒಂದು ಗಾಡಿ ಇಲ್ಲಿಂದ ಬಂದು ನಾವು ಹತ್ತಿರದಲ್ಲಿ ಏನು ಡೇಂಜರ್ ಆಗದಾಗೆ ಮುಂಜಾಗ್ರತೆ ವಹಿಸಿ ನಿಂತುಕೊಂಡಿದೆ. ಅದೇ ರೀತಿ ನಮ್ಮ ಮಾನ್ಯ CF ಸಾಹೇಬರು ಮಂಗಳೂರಿಂದ ಇದಕ್ಕೆ ಒಂದು ವೆಹಿಕಲ್ ಕಳಿಸಿಕೊಟ್ಟಿದ್ದಾರೆ. ಈ ಎರಡು ಅವರ ಆದೇಶದಂತೆ ನಾವು ಈ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದೇವೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ MRPL ತಜ್ಞರ ತಂಡ ಭೇಟಿ ನೀಡಿ ಗ್ಯಾಸ್ ಸೋರಿಕೆಯಾಗುವುದನ್ನು ತಡೆದಿದ್ದು, ಬಳಿಕ ಅಪಘಾತಕ್ಕೀಡಾದ ಟ್ಯಾಂಕರ್ನಲ್ಲಿದ್ದ ಅನಿಲವನ್ನು ಬೇರೆ ಟ್ಯಾಂಕರ್ಗೆ ವರ್ಗಾಯಿಸುವ ಮೂಲಕ ಸ್ಥಳೀಯರಲ್ಲಿದ್ದ ಆತಂಕವನ್ನು ದೂರ ಮಾಡಲಾಯಿತು. ರಾಷ್ಟ್ರೀಯ ಹೆದ್ದಾರಿ 48 ಉಪ್ಪಿನಂಗಡಿ ಸಮೀಪದ ಇಲ್ಲಿ ಬೆದ್ರೋಡಿಯಿಂದ ಗುಂಡ್ಯ ಗಡಿ ಪ್ರದೇಶದ ತನಕ ನಿರಂತರವಾಗಿ ಇದೇ ರೀತಿ ಬುಲೆಟ್ ಟ್ಯಾಂಕರ್ ಬೀಳ್ತಾ ಇದೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆದಷ್ಟು ಬೇಗ ಇಲ್ಲಿ ಕಾರ್ಯ ಆರಂಭ ಆಗುವ ನಿಟ್ಟಿನಲ್ಲಿ ಮತ್ತು ಸಾರ್ವಜನಿಕರಿಗೆ ಅದು ಉಪಯೋಗ ಆಗುವ ನಿಟ್ಟಿನಲ್ಲಿ ಬಹಳಷ್ಟು ತೊಂದರೆಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ HPCL ಅಥವಾ MRPLನವರು ಇಲ್ಲೇ ಉಪ್ಪಿನಂಗಡಿ ಅಥವಾ ನೆಲ್ಯಾಡಿ ಅಥವಾ ಗುಂಡ್ಯ ಈ ಎರಡರ ಮಧ್ಯೆ ಒಂದು ಔಟ್ಪೋಸ್ಟ್ ಹಾಕುವಂಥ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ MRPLನವರು ಗಮನ ಹರಿಸಬೇಕು, HPCLನವರು ಸರ್ಕಾರ ಕೂಡ ಆದ್ಯತೆ ನೆಲೆಯಲ್ಲಿ ಗಮನ ಹರಿಸಬೇಕು. ಯಾಕಂತಂದರೆ ಇವತ್ತು ನೋಡಿ, ಇಲ್ಲಿ ಆದ ಸಮಸ್ಯೆಯಿಂದಾಗಿ ಉಪ್ಪಿನಂಗಡಿಯಲ್ಲಿ ಹೋಗುವ ಯಾವುದೇ ಮಕ್ಕಳಿಗೆ ಶಾಲೆ ಇಲ್ಲ. ಇಲ್ಲಿಂದ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಬ್ಲಾಕ್ ಮಾಡಿದ್ದಾರೆ. ಇನ್ನು 3-4 ತಾಸುಗಳ ರಾಷ್ಟ್ರೀಯ ಹೆದ್ದಾರಿಯನ್ನು ಬ್ಲಾಕ್ ಮಾಡ್ತಾರೆ. ಈ ರೀತಿ ಬ್ಲಾಕ್ ಮಾಡಿದಾಗ ಜನಸಾಮಾನ್ಯರಿಗೂ ಸಮಸ್ಯೆ, ಶಾಲಾ ವಿದ್ಯಾರ್ಥಿಗಳಿಗೂ ಸಮಸ್ಯೆ, ಇನ್ನು ಉದ್ಯೋಗಸ್ಥರಿಗೂ ಸಮಸ್ಯೆ, ಕೂಲಿ ಕಾರ್ಮಿಕರಿಗೂ ಸಮಸ್ಯೆ ನಿರ್ಮಾಣ ಆಗಿದೆ. ಅಪಘಾತದಲ್ಲಿ ಟ್ಯಾಂಕರ್ ಚಾಲಕ ಭಾಸ್ಕರ್ ಗಾಯಗೊಂಡಿದ್ದು, ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸುಮಾರು 6 ಗಂಟೆಗಳಿಗೂ ಅಧಿಕ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು.
ಉಪ್ಪಿನಂಗಡಿ ರಾಮಕುಂಜ ಗ್ರಾಮದ ಕುಂಡಾಜೆ ಎಂಬಲ್ಲಿ ಜೀಪ್ ಮತ್ತು ಟಿಪ್ಪರ್ ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಉಪ್ಪಿನಂಗಡಿಯ ರಾಮಕುಂಜ ಗ್ರಾಮದ ಕುಂಡಾಜೆ ಎಂಬಲ್ಲಿ ಜೀಪ್ ಮತ್ತು ಟಿಪ್ಪರ್ ಪರಸ್ಪರ ಡಿಕ್ಕಿ ಹೊಡೆದು 3 ಮೃತಪಟ್ಟಿದ್ದಾರೆ. ಆಲಂಗಾರಿನಿಂದ ಉಪ್ಪಿನಂಗಡಿಗೆ ತೆರಳುತ್ತಿದ್ದ ಜೀಪ್ ಕುಂಡಾಜೆ ಎಂಬಲ್ಲಿ ಟಿಪ್ಪರ್ಗೆ ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ. ಮೃತಪಟ್ಟವರನ್ನು ಪದ್ಮಯ್ಯಗೌಡ, ಕುಶಾಲಪ್ಪಗೌಡ ಮತ್ತು ಶಾಂತಪ್ಪ ಕುಂಬಾರ ಎಂದು ಗುರುತಿಸಲಾಗಿದೆ. ಇತರ 6 ಜನ ಗಂಭೀರ ಗಾಯಗೊಂಡಿದ್ದು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಮಟ್ಟದ ಹಿರಿಯ ಪುರುಷ ಮತ್ತು ಮಹಿಳೆಯರ ಭಾರ ಎತ್ತುವ ಸ್ಪರ್ಧಾಕೂಟ ಪುತ್ತೂರಿನ ಪುರಭವನದಲ್ಲಿ ನಡೆಯಿತು. ಸಮಾರಂಭವನ್ನು ವಿದ್ಯಾರಶ್ಮಿ ವಿದ್ಯಾಲಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸೀತಾರಾಮ ರೈ ಉದ್ಘಾಟಿಸಿದರು. ರಾಜ್ಯ ಮಟ್ಟದ ಹಿರಿಯ ಪುರುಷರ ಮತ್ತು ಮಹಿಳೆಯರ ಭಾರ ಎತ್ತುವ ಸ್ಪರ್ಧಾಕೂಟ ಪುತ್ತೂರಿನಲ್ಲಿ ನಡೆಯಿತು. ಸಮಾರಂಭವನ್ನು ವಿದ್ಯಾರಶ್ಮಿ ವಿದ್ಯಾಲಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸೀತಾರಾಮ ರೈ ಉದ್ಘಾಟಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪುತ್ತೂರು ಸಹಾಯಕ ಆಯುಕ್ತ ಹರೀಶ್ ಕುಮಾರ್, ಕ್ರಿಕೆಟ್ ಕ್ರೀಡೆಗೆ ಮಾತ್ರ ಇಂದು ಎಲ್ಲ ಸ್ಥಳಗಳಲ್ಲಿ ಪ್ರೋತ್ಸಾಹ ದೊರೆಯುತ್ತಿದ್ದು, ಹಲವು ಕ್ರೀಡೆಗಳು ಇಂದು ಪ್ರೋತ್ಸಾಹದ ಕೊರತೆಯನ್ನು ಎದುರಿಸುತ್ತಿದ್ದು, ಇವುಗಳಿಗೂ ಹೆಚ್ಚಿನ ಒತ್ತು ನೀಡುವ ಮೂಲಕ ಎಲ್ಲ ಕ್ರೀಡೆಗಳನ್ನು ಬೆಳೆಸುವ ಅಗತ್ಯವಿದೆ ಎಂದರು. ಎಲ್ಲರೂ ಇದರ ಒಂದು ಪ್ರಯೋಜನವನ್ನು ಪಡೆಯಲಿ ಮತ್ತು ಇದರಿಂದಾಗಿ ನಮಗೆ ಸಂತೋಷವನ್ನು ಪಡೆಯಲಿ ಅಂತ ಹೇಳುವಂಥ ಶುಭವನ್ನು ಹಾರೈಸುವುದರೊಂದಿಗೆ 2 ದಿವಸದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಎಂದು ತಿಳ್ಕೊಳ್ತಾ ಇದ್ದೇವೆ. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಎತ್ತಬೇಕಾಗಿಲ್ಲ, ಎಲ್ಲರ ಜೀವನ ಭಾರವಾಗಿದೆ ಮತ್ತು ಅದನ್ನು ಸರ್ಕಾರವೇ ಎತ್ತಬೇಕು ಅಂತ ಹೇಳಿ ಎಲ್ಲರ ನಿರೀಕ್ಷೆ ಇದೆ. ಈಗಾಗಲೇ ಮಾತಾಡಿದವರು ಕೂಡ ಅದನ್ನೇ ಹೇಳಿದರು, ನಾವು ಭಾಳ ಭಾರವಾಗಿದ್ದೇವೆ, ಸರ್ಕಾರ ಎತ್ತಾ ಇಲ್ಲ ಅಂತೇಳಿ. ಇವತ್ತು ಬಹಳ ಚರ್ಚೆಯ ವಿಚಾರ ಏನಂತ ಹೇಳಿದ್ರೆ, ಸರ್ಕಾರ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಿದೆಯಾ ಇಲ್ವಾ ಅಂತೇಳಿ. ಯಾವುದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡ್ತದೆ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಮಾನದಂಡ ಇದೆ ಅಂತ ನಾನು ವೈಯಕ್ತಿಕವಾಗಿ ಅನಿಸ್ಕೊಂಡಿದ್ದೇನೆ, ಅಧಿಕಾರಿಯಾಗಿ ಅಲ್ಲ. ಎಲ್ಲಿ ಅನುದಾನ ಹೋಗ್ತದೆ ಅಲ್ಲಿ ರಾಜಕೀಯ ಇದೆ ಮತ್ತು ಅಲ್ಲಿ ಭ್ರಷ್ಟಾಚಾರ ಇದೆ. ಎಲ್ಲಿ ರಾಜಕೀಯ ಭ್ರಷ್ಟಾಚಾರ ಇದೆ ಅಲ್ಲಿ ಸರ್ಕಾರದ ಅನುದಾನ ಹೋಗ್ತಿದೆ ಮತ್ತು ಸರ್ಕಾರದ ಪ್ರೋತ್ಸಾಹ ಕೊಡ್ತಿದೆ ಅಂತ. 2 ದಿನಗಳ ಕಾಲ ನಡೆದ ಈ ಸ್ಪರ್ಧಾಕೂಟದಲ್ಲಿ ರಾಜ್ಯದ ವಿವಿಧ ಭಾಗಗಳ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ಆಳ್ವಾಸ್ ಮೂಡುಬಿದಿರೆ ತಂಡ 1039 ಅಂಕಗಳೊಂದಿಗೆ ಟೀಮ್ ಚಾಂಪಿಯನ್ಶಿಪ್ ಪಡೆದುಕೊಂಡರೆ, 537 ಅಂಕಗಳನ್ನು ಪಡೆದುಕೊಂಡ ಫಿಲೋಮಿನಾ ತಂಡಕ್ಕೆ ರನ್ನರ್ಸ್ ಅಪ್ ಲಭಿಸಿದೆ. ಪುರುಷರ ವಿಭಾಗದಲ್ಲಿ ಫಿಲೋಮಿನಾ ತಂಡ 852 ಅಂಕಗಳೊಂದಿಗೆ ಟೀಮ್ ಚಾಂಪಿಯನ್ಶಿಪ್ ಪಡೆದುಕೊಂಡರೆ, 837 ಅಂಕಗಳೊಂದಿಗೆ ಆಳ್ವಾಸ್ ತಂಡ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದುಕೊಂಡಿದೆ. ಹತ್ತೂರಿಗೆ ಪರಿಚಯ ಇರುವ ಊರು ಪುತ್ತೂರು. ಪುತ್ತೂರು ಗೊತ್ತಿದ್ದ ಮೇಲೆ ಇಲ್ಲಿನ ಇತಿಹಾಸ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನ ಗೊತ್ತಿರಲೇಬೇಕು. ಈ ದೇಗುಲದಲ್ಲಿ ಜನರ ಆರಾಧ್ಯ ಮೂರ್ತಿ ಶಿವನಿಗೆ ಶಿವರಾತ್ರಿಯ ದಿನದಂದು ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಇಂತಹ ಇತಿಹಾಸ ಹೊಂದಿದ ದೇವಸ್ಥಾನದಲ್ಲಿ ವಿವಿಧ ಪೂಜೆಗಳು, ಸೇವೆಗಳು ನಡೆಯುತ್ತದೆ. ವಿವಿಧೆಡೆಯ ಜನರು ಆಗಮಿಸಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸುತ್ತಾರೆ. ಅದರಲ್ಲೂ ಮಳೆಗಾಗಿ ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಮಳೆ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಇಲ್ಲಿನ ಜಾತ್ರೆಯ ಬಳಿಕ ದೇವರು 15 ಕಿಲೋಮೀಟರ್ ದೂರದ ಅವಭೃತ ಸ್ನಾನಕ್ಕೆ ಹೋಗುವ ಸಂಪ್ರದಾಯ ಇಂದಿಗೂ ಇದೆ. ಹೀಗೆ ವಿವಿಧ ನಂಬಿಕೆಗಳಿಂದ ಪೂಜಿಸುವ ಪುತ್ತೂರಿನ ಮಹಾಲಿಂಗೇಶ್ವರನಿಗೆ ಶಿವರಾತ್ರಿಯಂದು ವಿಶೇಷವಾದ ಪೂಜೆಗಳು ನಡೆಯುತ್ತದೆ. ಅಂದು ಸಂಜೆಯ ವೇಳೆಗೆ ದೇವಳದ ಒಳಾಂಗಣದಲ್ಲಿ ಸುತ್ತು ಬಲಿ ನಡೆದ ಬಳಿಕ ದೇವರು ಹೊರಬಂದು ಚೆಂಡೆ ಸಹಿತ ವಿವಿಧ ಸೇವೆಗಳ ಸುತ್ತುಗಳು ನಡೆದು ಸಣ್ಣ ರಥವೇರಿ ಆ ಬಳಿಕ ದೇವರು ಕೆರೆಗೆ ಹೋಗಿ ಅಲ್ಲಿ ತೆಪ್ಪೋತ್ಸವ ನಡೆಯುತ್ತದೆ. ಬಳಿಕ ದೇವರು ಗರ್ಭಗುಡಿ ಪ್ರವೇಶಿಸಿ ಪೂಜೆ ನಡೆಯುತ್ತದೆ. ಕೃಷ್ಣ ಪಕ್ಷದ ಚತುರ್ಥಿಯ ಶೋ ದಿವಸದಲ್ಲಿ ಈ ಶಿವರಾತ್ರಿಯಂದು ಎಲ್ಲ ಉಪವಾಸ ಹಿಡಿದು ದೇವರಿಗೆ ಅರ್ಘ್ಯಾದಿಗಳನ್ನು ಕೊಟ್ಟು ಆಮೇಲೆ ಅವರ ವೃತಾಚರಣೆ ಅಲ್ಲಿಗೆ ಸಮಾಪ್ತಿಗೊಳಿಸ್ತಾರೆ. ದೇವಸ್ಥಾನದಲ್ಲಿ ಮಧ್ಯಾಹ್ನಕ್ಕೆ ಪೂಜೆ, ಬೆಳಿಗ್ಗೆ ಪೂಜೆ ಆಗಿ ಮಧ್ಯಾಹ್ನ ಪೂಜೆ ಆಗಿ ರಾತ್ರಿ ಉತ್ಸವಾದಿಗಳು ನಡೀತಾ ಉಂಟು. ಈ ನಮ್ಮ ದೇವಸ್ಥಾನದಲ್ಲಿ ಉತ್ಸವ ಆದ ನಂತರ ದೇವರು ಒಳಗೆ ಬಂದು ರಾತ್ರಿಯ ಪೂಜೆಯಾಗಿ ಭೂತ ಬಲಿಯಾಗಿ ಹಾಗೂ ಬೈಕೆಯ ಬಲಿಯಾಗಿ ಆಮೇಲೆ ಬೆಳಗಿನ ಪೂಜೆ ಆಗುವ ಸಂಪ್ರದಾಯ. ಹೀಗೆ ಶಿವರಾತ್ರಿಯ ದಿನದಂದು ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಭಕ್ತರು ರಾತ್ರಿ ಇಡೀ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಾರಾಧನೆಯನ್ನು ನೋಡಿ ಪುನೀತರಾಗುತ್ತಾರೆ. ಹೀಗೆ ಭಗವಂತನ ಸೇವೆಯನ್ನು ಮಾಡುತ್ತಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಂಘದ ಬೆಳ್ಳಿ ಹಬ್ಬ ಸಮಾರಂಭ ಶನಿವಾರ ನಡೆಯಿತು. ಸಮಾರಂಭವನ್ನು ದಕ್ಷಿಣ ಕನ್ನಡ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಎಂಎನ್ ರಾಮಚಂದ್ರಕುಮಾರ್ ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ಹಾಲು ಉತ್ಪಾದಕರ ಸಂಘದ ಬೆಳ್ಳಿ ಹಬ್ಬ ಸಮಾರಂಭ ಶನಿವಾರ ನಡೆಯಿತು. ಸಮಾರಂಭವನ್ನು ದಕ್ಷಿಣ ಕನ್ನಡ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಎಂಎನ್ ರಾಜೇಂದ್ರಕುಮಾರ್ ಉದ್ಘಾಟಿಸಿದರು. ರೈತರು ಹೈನುಗಾರಿಕೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಪ್ರಾರ್ಥನೆ ಬಂಡೇರು ಕಾಮಧೇನುಂದುಲ ಬಂಡೇರು ಪೊಂಜೋಡದೇ ಸಾಂಕುನೊಂದುಲ ಬಂಡೇರು ಐದು ಸರಿಯಾದ ಅವು ಸತ್ಯದ ಪಾತ್ರ ಪೆತ್ತನ್ ತಾಮ್ ಕೂಡ ಅಂಜೆ ಒಂಚೂರು ಬಂಗೊಂಡು ಮಂಡ ಕೈತ ಅಂಬಿ ದೆಪ್ಪೊಡನೆ ಹಿಂಗೆಲ್ಲ ಕೈಟಿ ಅಂಬಿ ಹುಡುಗರು ಬೊಕ್ಕ ದೆಕ್ಕರ ಪುರ ಬಂಗ ಅವು ಪೊಂಜೋ ಪಂಡನೆ ಕೆಲಸ ಪೊಂಜೋ ಮಲ್ಪುಲ್ಲಂದು ತಕ್ಕದ ಒಳ್ಳೈತದ ಕಾಲೋಡು ಮಲ್ಲ ಕೊಂಚ ಡೈರಿ ಮಲ್ತಿನಾಗಲೇ ನನ್ನ ರಾಮಟ್ರಿ ನಂಚಿನಾಗಲೇ ಆಗಲ್ಲ ಈ ಪೆತ್ತಲಂಟ ಅನ್ಕೊಂಡುಳ್ಳೆ. ಆಡಳಿತ ಪಕ್ಷದ ಪಕ್ಷಪಾತ ಧೋರಣೆಯನ್ನು ಖಂಡಿಸಿ ಜಾತ್ಯತೀತ ಜನತಾ ದಳ ಮಾರ್ಚ್ 7ರಂದು ಪುರಸಭೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹದ ಮೂಲಕ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದೆ. ಪುತ್ತೂರು ಪುರಸಭೆಯ ವ್ಯಾಪ್ತಿಯೊಳಗೆ ಬಹಳಷ್ಟು ಬಡ ನಿರ್ಗತಿಕರಿಗೆ ನಿವೇಶನ ಇಲ್ಲದೆ ಆಶ್ರಯ ಯೋಜನೆಯಡಿ ಹಲವಾರು ಮಂದಿ ಅರ್ಜಿ ಸಲ್ಲಿಸಿದ್ದಾರೆ. ಸುಮಾರು ವರ್ಷಗಳಿಂದ ಚಾತಕ ಪಕ್ಷಿಯಂತೆ ಪುರಸಭೆಯ ಅನುಮತಿಗಾಗಿ ಕಾಯುತ್ತಲೂ ಇದ್ದಾರೆ. ಅಲ್ಲದೆ ನಿವೇಶನ ರಹಿತರಿಗೆ ಮನೆ ನಿರ್ಮಿಸಲು ಸಾಲ ಮತ್ತು ಸಹಾಯಧನ ನೀಡುತ್ತೇವೆ ಎಂದು ಘೋಷಣೆ ಮಾಡಿದ್ದರೂ ಇಂದಿನವರೆಗೆ ಅವನ್ನು ಅನುಷ್ಠಾನಕ್ಕೆ ತರಲು ಸಾಧ್ಯವಾಗಿಲ್ಲ. ಅಲ್ಲದೆ ಇನ್ನಿತರ ಹಲವು ಸಮಸ್ಯೆಗಳನ್ನು ಪುತ್ತೂರಿನ ಪುರಸಭೆಯ ಜನತೆ ಎದುರಿಸುತ್ತಿದ್ದು ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗುವುದು ಎಂದು ಕೆಎಸ್ ನಿಡ್ವಣ್ಣಯ್ಯ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜನತಾದಳದ ನಗರ ಸಮಿತಿ ಅಧ್ಯಕ್ಷ ಡಿ ಕಿಶೋರ್ ಆಚಾರ್ಯ, ಲೋಕೇಶ್ ಹೆಗ್ಡೆ, ಇಬ್ರಾಹಿಂ ಗೋಳಿಕಟ್ಟೆ ಮತ್ತು ಖಾದರ್ ಕೂರ್ನಾಡ್ಕ ಉಪಸ್ಥಿತರಿದ್ದರು. ಪುತ್ತೂರು ಈ ಪುರಸಭೆ ವ್ಯಾಪ್ತಿಯೊಳಪಟ್ಟಂಥ ಕೆಲವು ಚರಂಡಿಯಾಗಿದೆ. ಚರಂಡಿಯಲ್ಲಿ ಕಸ ತುಂಬಿ ಹೋಗಿದೆ. ಬಹುಶಃ ಪುರಸಭೆಯವರು ಈಗಲೂ ಅದನ್ನು ನೋಡಿಯೂ ಕಣ್ಣು ತೆರೆಯುವುದಿಲ್ಲ, ಕಣ್ಣು ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಪುತ್ತೂರು ಬದ್ರಿಯಾ ಮಸೀದಿಯ ಉರೂಸ್ ಸಮಾರಂಭ ಮಾರ್ಚ್ 8ರಿಂದ 12ರವರೆಗೆ ನಡೆಯಲಿದ್ದು, ಸಮಾರಂಭದ ಉದ್ಘಾಟನೆಯನ್ನು ಕ್ಯಾಲಿಕಟ್ನ ಕಾಜಿ ಅಸಯ್ಯದ್ ಮಹಮ್ಮದ್ ಕೋಯ ತಂಗಲ್ ನೆರವೇರಿಸಲಿದ್ದಾರೆ ಎಂದು ಉರೂಸ್ ಪ್ರಚಾರ ಸಮಿತಿ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 5 ವರ್ಷಗಳಿಗೊಮ್ಮೆ 5 ದಿನಗಳ ಕಾಲ ನಡೆಯಲಿರುವ ಈ ಉರೂಸ್ ಕಾರ್ಯಕ್ರಮದಲ್ಲಿ ನಾಡಿನ ಹಾಗೂ ಹೊರನಾಡಿನ ಗಣ್ಯರು, ಧಾರ್ಮಿಕ ನೇತಾರರು, ತಂಗಳ್ರವರು, ಸೂಫಿವರಿಯರು, ಸಾದಾತುಗಳು ಹಾಗೂ ಉಲೇಮಾ ಶಿರೋಮಣಿಗಳು ಭಾಗವಹಿಸಲಿದ್ದಾರೆ ಎಂದು ಉರೂಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಜನಾಬ್ ಮಹಮ್ಮದ್ ಹಟ್ಟ ಮತ್ತು ಕಾರ್ಯದರ್ಶಿ ನೂರುದ್ದೀನ್ ಸಾಲ್ಮರ ತಿಳಿಸಿದ್ದಾರೆ. ಮಾರ್ಚ್ 8ರಿಂದ 12ರವರೆಗೆ ಇತಿಹಾಸ ಪ್ರಸಿದ್ಧ ಪುತ್ತೂರು ಉರೂಸ್ ಸಮಾರಂಭ ನಡೀತದೆ. ಸಾಧಾರಣ ಒಂದು 5 ವರ್ಷಕ್ಕೊಮ್ಮೆ ಹೆಚ್ಚು ಕಡಿಮೆ ಈ ಉರೂಸ್ ಸಮಾರಂಭ ನಾವು ಮಾಡ್ತಾ ಇದ್ದೇವೆ. ಕೆಲವೊಮ್ಮೆ ಸ್ವಲ್ಪ ದಿವಸದ ಏನಾದರೂ ಇದರಲ್ಲಿ ಹೆಚ್ಚು ಕಡಿಮೆ ಆದ್ದುಂಟು. ಇದು ಪುತ್ತೂರು ಬದ್ರಿಯಾ ಮಸೀದಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ. ಅಸಯ್ಯದ್ ಖರವಡ್ತ ವಲಿಯುಲ್ಲಾಹಿ ತಂಗಲ್ ಅವರ ಪುತ್ತೂರು ಉರೂಸ್ ಸಮಾರಂಭವು ಮಾರ್ಚ್ 8ರಿಂದ 12ರವರೆಗೆ ಪುತ್ತೂರು ಬದ್ರಿಯಾ ಮಸೀದಿ ವಠಾರದಲ್ಲಿ ಜರುಗಲಿರುವುದು. ಪುತ್ತೂರು ಉರೂಸ್ ಸಮಾರಂಭದ ಉದ್ಘಾಟನೆಯನ್ನು ಮಾರ್ಚ್ 8ರಿಂದ ಸಂಜೆ 7 ಗಂಟೆಗೆ ಕೇರಳ ರಾಜ್ಯದ ಕ್ಯಾಲಿಕಟ್ ಕಾಜಿ ಬಹುಮಾನ್ಯರಾದ ಅಸಯ್ಯದ್ ಮಹಮ್ಮದ್ ಕೋಯ ತಂಗಲ್ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನು ಪುತ್ತೂರಿನ ಮುದರ್ರಿಸ್ ಬಹುಮಾನ್ಯರಾದ ಅಸಯ್ಯದ್ ಅಹಮದ್ ಫೂಕೋಯ ತಂಗಲ್ ವಹಿಸಲಿದ್ದಾರೆ. ಬೆದ್ರಾಳ ಶ್ರೀ ನಂದಿಕೇಶ್ವರ ಭಜನಾ ಮಂಡಳಿ ಮತ್ತು ಸರ್ವ ಸಮುದಾಯ ಸಭಾ ಇದರ 18ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಾತ್ರಿ ಶ್ರೀ ರಕ್ತೇಶ್ವರಿ ಮತ್ತು ಗುಳಿಗ ದೈವಗಳ ನೇಮ ನಡಾವಳಿ ಇತ್ತೀಚೆಗೆ ನಡೆಯಿತು. ನನ್ನ
ಲೆಟ್ಟಿನಿ ಇಚ್ಚಿಂದಲೆ ಪುಲಗೆ ಬಚ್ಚಿರ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪಲ್ಲಗೆ